ವಿಚಾರವೇನೆಂದು ಕೇಳಿ ಮಹಾಮಂತ್ರಿಗಳೇ. ತಾವು ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ. ಯಾವ ವಿಷಯ? ಮಂಗಳೂರು ಒಪ್ಪಂದದ ಪ್ರಕಾರ ನೀವು ಕಪ್ಪ ಕೊಡುತ್ತಿಲ್ಲ. ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ಒಡ ಹುಟ್ಟಿದವರೇ? ಬಂಧುಗಳೇ, ಇಲ್ಲ ತಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮ ಅಪ್ಪ ತಾತಂದಿರು ಕಟ್ಟಿದ ಆಸ್ತಿ ಅಲ್ಲ. ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ಆಸೆಯಲ್ಲಿ ಬಂದವರಿಗೆ ನೆಲೆ ನಿಲ್ಲಲು ಜಾಗ ಕೊಟ್ಟವರು ನಾವು. ಕೊಟ್ಟ ಕಪ್ಪಿಗೆ ಶುಲ್ಕ ಬೇರೆ ಕೊಡಬೇಕೆ? ಯಾವ ಕಾರಣಕ್ಕೂ ಕಪ್ಪ ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತೀರಿ ಎಂದು ಒಪ್ಪಂದ ಮಾಡಿಕೊಂಡವರು ನೀವು. ಇಂದು ಕಪ್ಪ ಕೊಡುವುದಿಲ್ಲ ಎಂದು ಹೇಳುವವರು ನೀವು. ಇದು ಸರಿಯಲ್ಲ, ನ್ಯಾಯವಲ್ಲ. ದಿಸ್ ಇಸ್ ನಾಟ್ ವೇ. ಜಾಗ ನೀಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆನ್ನುವ ಅಭ್ಯರ್ಥಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ನಿಮ್ಮ ರಾಷ್ಟ್ರವಾದಿಗಳ ಒಪ್ಪಂದಕ್ಕೆ ಬೆಲೆ ಅಲ್ಲವೇ? ನಿಮ್ಮ ಮೋಸದ ಒಪ್ಪಂದಕ್ಕೆ ಕಿತ್ತೂರು ತಲೆಬಾಗುವುದಿಲ್ಲ. ಆದರೆ ಠಾಲಾಫಿಯ ಪ್ರಕಾರ ದತ್ತು ಮಾಡಿಕೊಳ್ಳುವಂತಿಲ್ಲ. ಆದರೂ ದತ್ತು ಮಾಡಿಕೊಂಡಿದ್ದು ದತ್ತು ಪುತ್ರ ರಾಜವಾಳುವಂತಿಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ಬಾಯಿ ಬಿಗಿಡಿದು ಮಾತನಾಡು. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ. ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡು ಸಿಂಹಾಸನ ದೊರೆಯನ್ನು ನೇಮಿಸುವವರು ನಾವು, ನೀವಲ್ಲ. ರಾಣಿ ಸಾಹೇಬ್, ಕಂಪನಿ ಸರ್ಕಾರದ ಕಟ್ಟಳೆಯನ್ನು ಸ್ವೀಕರಿಸುತ್ತಿದ್ದೇನೆ. ಮುಚ್ಚು ಬಾಯ್. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವ ಸೊಕ್ಕೇನು? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರವಿರುವುದು ನಮಗೆ, ನಿಮಗಲ್ಲ. ನೀನು ಬಂದು ಕಾಯಿಸುತ್ತಾರೆ. ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ. ಸಾಕು ಮಾಡಿ ನಿನ್ನ ಅವಿವೇಕದ ಮಾತುಗಳನ್ನು ತ್ಯಾಗರೆ. ನಮ್ಮ ರಾಜ ತಾರತಮ್ಯ ಎಣಿಸಿದ ರಾಜ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ಕುತಂತ್ರವನ್ನು ಇಲ್ಲಿಗೆ ನಿಲ್ಲಿಸು. ಕಿತ್ತೂರ ಬಗ್ಗೆ ಮಾತನಾಡುವ ಹಕ್ಕು ಸಮಸ್ತ ಪ್ರಜೆಗಳಿಗೂ ಇದೆ. ರಾಯಣ್ಣ ಬಾಗಿಲುಗಾಯಿ ಸಿಪಾಯಿಲ ನನ್ನ ಮಗ ದತ್ತುಪುತ್ರ. ನಿಮ್ಮಂತೆ ಜೀತಕ್ಕಾಗಿ ದುಡಿಯೋರು ಇಲ್ಲಿ ಯಾರೂ ಇಲ್ಲ. ಇದನ್ನು ಅರಿದರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮಂಗಳೂರು ಒಪ್ಪಂದದ ಪ್ರಕಾರ ನಮಗೆ ಕಿತ್ತೂರಿನ ಮೇಲೆ ಸಂಪೂರ್ಣ ಅಧಿಕಾರ ಇದೆ. ಅಧಿಕಾರ ಚಲಾಯಿಸಲು ಯಾರು ನೀನು? ಕಿತ್ತೂರು ಕಡಲಾಸಿ ಕುಣಿಗಳು ಕಟ್ಟಿದ ಆಸ್ತಿ ಅಲ್ಲ, ಕನ್ನಡಾಂಬೆ ಮಕ್ಕಳ ಸ್ವತ್ತು. ನೀವು ಕಂಪನಿಯ ಜೊತೆ ಚೆಲ್ಲಾಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ, ಮಾನಹಾನಿ ಆಗುವುದು ಖಂಡಿತ. ತಾತರೇ, ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಯಿಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ. ಕಿತ್ತೂರು ದೇಶಾಭಿಮಾನ, ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಿಗೆ ನೀನು ಜೀವ ಭಯ ತೋರಿಸಿ ನಿನ್ ಬದುಕೋ ಆಸೆ ಇದ್ರಂಗಿಲ್ಲ. ನಿನ್ನ ನುಡ್ಕೋ ಆಸೆ ನನ್ಗೂ ಇಲ್ಲ. ಸಮಾಧಾನ ರಾಯಣ್ಣ, ಸಮಾಧಾನ. ಆಕ್ರೋಶ ಬೇಡ,